ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ಕೋಟಸ್ ವರ್ಸಸ್ ಪೋಟಸ್ ಅಂತ ತಮ್ಮನೇಲಿ ಕೊಟ್ಟಿದ್ದೀನಿ. ಸುಪ್ರೀಂ ಕೋರ್ಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್, ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ಗೆ ಇರುವಂಥ ಆ್ಯಕ್ರೋನಿಮ್ ಅದು. ನಿಮಗೆ ಗೊತ್ತಿನ ನಿನ್ನೆ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಇದು ಸುದ್ದಿ ಬಂದಿರಲಿಲ್ಲ. ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಈ ಥರ ಅವ್ರ ವಿರುದ್ಧ ಆಗಿ ಒಂದು ತೀರ್ಪನ್ನು ಕೊಟ್ಟಿದೆ ಟ್ಯಾರಿಫ್ ವಿಚಾರದಲ್ಲಿ ಅಂತ. ಯಾಕಂದರೆ 2 ಸಲ ಹಿಂದೆ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಈ ವಿಚಾರಗಳು. ಯಾಕಂದರೆ ಅಲ್ಲಿರುವಂತಹ ಕಂಪ್ನಿಗಳಾಗಿರ್ಬೋದು, ಅಲ್ಲಿಯ ಡಿಫ್ರೆಂಟ್ ರಾಜ್ಯಗಳಿದೆಯಲ್ಲ US ಅಲ್ಲಿ ಸ್ಟೇಟ್ಸ್ಗಳು, ಅವರೆಲ್ಲ ಇದನ್ನ ತೊಗೊಂಡು ಹೋಗಿದ್ರು ಸುಪ್ರೀಂ ಕೋರ್ಟ್ ತನಕ. ಹಿಂದೆ 2 ಸಲನೂ ಕೂಡ ಅದನ್ನ ಮುಂದಕ್ಕೆ ಹಾಕಿದ್ರು. ಸೊ ನಿನ್ನೆ ಅದಿದೆ ಅಂತ ಗೊತ್ತಿರಲಿಲ್ಲ, ಆದರೆ ಚಾನಲಲ್ಲಿ ಮಾತಾಡ್ಕೊಂಡಿದ್ವಿ. ಏನೋ ಒಂದು ನಮಗೆ ಗೊತ್ತಾಗ್ದಲೇ ಇರುವಂಥದ್ದು ಒಂದು ದೊಡ್ಡ ವಿಚಾರ ಆಗ್ತಾ ಇದೆ ಅಂತ ಮಾತಾಡ್ಕೊಂಡ್ವಿ. ವಿಡಿಯೋ ಬಂದು 1 ಅವರ್ ಅಷ್ಟೊತ್ತಿಗೆ ಆ ನ್ಯೂಸು ನಿನ್ನೆ ಬಂದಿತ್ತು. ಸೊ ಇವತ್ತು ಡೆಡಿಕೇಟೆಡ್ ಆಗಿ ಏನು ಟ್ಯಾರಿಫಿಂದು ಏನಿದು ಇಬ್ಬರದು ಕಿತ್ತಾಟ ನಡೀತಾ ಇದೆಯಲ್ಲ ಇವಾಗ, ಯಾವ ರೀತಿ ಆಗ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ. ನಿನ್ನೆ ಬಂದಿರುವಂಥದ್ದು ಸುಪ್ರೀಂ ಕೋರ್ಟಿಂದ IEPA ಅಂತ ಒಂದು ರೂಲಿಂಗ್ ಇದೆ. ಇದು ಅಲ್ಲಿ ಒಂದು ಪ್ರೆಸಿಡೆಂಟಿಗೆ ಏನು ಒಂದು ಪವರ್ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂಥದ್ದು, ಅದಕ್ಕೆ ತೀರ್ಪನ್ನು ಕೊಟ್ಟಿರುವಂಥದ್ದು. ನೋಡಿ, ಎಲ್ಲ ಕಡೆ ನಿಮ್ಗೆ ಗೊತ್ತಿರ್ಬೋದು, ಈಗ ನ್ಯಾಯಾಂಗ ಕಾರ್ಯಾಂಗ ಎರಡಿದ್ರೂ ಕೂಡ. ಸೊ ನ್ಯಾಯಾಂಗದಲ್ಲೂ ಕೂಡ ಒಂದಿಷ್ಟು ಇವರು ನಾಮಿನೇಟ್ ಮಾಡಿರೋರು ಈ ಥರದಂದು ಇದ್ದೇ ಇರುತ್ತಲ್ವ. ಸೊ ಈಗಿರೋ ಸುಪ್ರೀಂ ಕೋರ್ಟ್ ಆ ಬೆಂಚ್ ಏನಿದೆ 9 ಜನದಲ್ಲಿ, ಅದರಲ್ಲಿ 6 ಜನ ರಿಪಬ್ಲಿಕನ್ ಪಾರ್ಟಿ, ಅಂದರೆ ಏನು ಟ್ರಂಪ್ ಅವರ ಪಾರ್ಟಿ ಇದೆಯಲ್ಲ ಅದಕ್ಕೆ ಅಲೈನ್ ಆಗಿರುವಂಥವರೇ ಇರುವಂಥದ್ದಲ್ಲಿ. ಇನ್ನು 3 ಜನ ಡೆಮೊಕ್ರೆಟಿಕ್ ಪಾರ್ಟಿ ಏನಿದೆಯೋ ಅವರಿದ್ದರು. ಸೊ ನಿನ್ನೆ ತೀರ್ಪಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತಂದರೆ, ಇವ್ರ ಕಡೆಯಿಂದ ಏನು 6 ಜನ ಇದ್ರಲ್ಲ, ಸೊ 6 ಜನದಲ್ಲಿ 3 ಜನ ಈ ಕಡೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ತೀರ್ಪು ಹೇಗೆ ಬಂದಿದೆ ಅಂತಂದರೆ, 9 ಜನದಲ್ಲಿ 6 ಜನ ಇದು ಟ್ಯಾರಿಫ್ ಹಾಕ್ತಾ ಇರೋದು, ಸುಂಕ ಅಂತ ಹಾಕ್ತಾ ಇರೋದು ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. 3 ಜನ ಇದು ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಇವ್ರದ್ದೇ ಇದ್ದಿದ್ದು 6 ಜನ, ಆ 6 ಜನದಲ್ಲಿ 3 ಜನ ಇನ್ನೊಂದು ಕಡೆಗೆ ಹೋಗಿದ್ದಾರೆ. ಅದಕ್ಕೆ ನೀವು ನಾಳೆ ಆಮೇಲೆ ಇದು ನೋಡಿದ್ರೆ ಅದು ಏನು ಇದ್ರದ್ದೆಲ್ಲ ಬಂತಲ್ಲ ಸುದ್ದಿ ಹೊರಗಡೆ ಬಂದಮೇಲೆ, ಟ್ರಂಪ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ 3/4 ಗಂಟೆ ಮಾತಾಡಿದ್ರು. ಎಲ್ಲ ದೇಶದ ಬಗ್ಗೆ ಎಲ್ಲ ಹೇಳಿದ್ರು, ಇದ್ರ ಬಗ್ಗೆನೇ ಹೇಳಿದ್ರು, ಏನು ರೂಲಿಂಗು ಜಡ್ಜ್ಮೆಂಟ್ ಬಗ್ಗೆನೂ ಹೇಳ್ಬಿಟ್ಟು, ಇವರಿಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ, ಬೇರೆಯವ್ರ ಫ್ರೆಂಡ್ಸ್ ಇದ್ದಾರೆ, ಇನ್ನೇನೇನಾಗಿದೆ ಎಲ್ಲ ನಂಗೆ ಗೊತ್ತಿದೆ, ಹಂಗೆ ಹಿಂಗೆ ಅಂತ ಫುಲ್ ಹತಾಶೆಯಿಂದ ನಿನ್ನೆ ಮಾತಾಡಿದ್ರು. ಆದರೆ ಬಂದಿದ್ದಂಥದ್ದು ಆ ರೀತಿ ಅವರಿಗೆ ಪ್ರೆಸಿಡೆಂಟಿಗೆ ಇದ್ರ ಅಧಿಕಾರ ಇಲ್ಲ, ಏನೋ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಅದು ರೂಲ್ ಮಾಡೋಕ್ಕೆ ಅಂತ ಇರುವಂಥ ಒಂದು ಅದು ಇದು IEPA ಒಂದು ರೆಜಿಮು. ಸೊ ಅದ್ರ ಪ್ರಕಾರ ನಿಮಗೆ ಏನು ಬಾಯಿಗೆ ಬಂದಂಗೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಟ್ಯಾರಿಫ್ ಹಾಕುವಂಥ ಅಧಿಕಾರ ಇಲ್ಲ, ರೆಸಿಪ್ರೋಕಲ್ ಟ್ಯಾರಿಫ್ ಇದೆಲ್ಲ ಹಾಕೋಕ್ಕೆ, ಇದನ್ನ ತೆಗಿಬೇಕು ಅಂತ ಅವರು ಹೇಳಿದ್ರು ರೂಲಿಂಗು. ಸೊ ಅದಾದಮೇಲೆ ಏನಾಯಿತು, ಇವ್ರಿಗೆ ರಿಯಾಕ್ಷನ್ ಕೇಳಿದ್ರು. ಇವ್ರು ರಿಯಾಕ್ಷನ್ ಕೇಳ್ಬಿಟ್ಟು ಏನು ಹೇಳಿದ್ರು, ಇದೆಲ್ಲ ಸರಿ ಇಲ್ಲ ಅಂತ ಹೇಳಿದ ಜೊತೆಗೆ ಸೆಕ್ಷನ್ 122 ಯೂಸ್ ಮಾಡ್ತಾ ಇದ್ದೀನಿ, ಟ್ರೇಡ್ ಆ್ಯಕ್ಟು ಅಲ್ಲಿದ್ದು ಆ ದೇಶದ್ದು. ಅದ್ರ ಪ್ರಕಾರ ಈಗ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ನಾನು 10% ಗ್ಲೋಬಲ್ ಟ್ಯಾರಿಫ್ ಎಲ್ಲ ಕಂಟ್ರಿಗಳ ಮೇಲೂ ಹಾಕ್ತೀನಿ ಅಂತ ಹೇಳ್ಬಿಟ್ರು. ಸೊ ಇದಾದರೆ ಏನಾಗ್ತಾ ಹೋಗುತ್ತೆ, 24 ಫೆಬ್ರವರಿ ಅಂದರೆ ಮಂಗಳವಾರದಿಂದಾಗಿ ಏನಾಗ್ತಾ ಹೋಗುತ್ತೆ, 10% ಗ್ಲೋಬಲ್ ಚಾರ್ಜ್ ಬೀಳ್ತಾ ಹೋಗುತ್ತೆ ಎಲ್ಲ ಇಂಪೋರ್ಟ್ ಗ್ಲೋಬಲ್ ಎಲ್ಲ ದೇಶಗಳಿಗೂ ಕೂಡ ಇದು ಎಫೆಕ್ಟಿವ್ ಆಗ್ತಾ ಹೋಗುತ್ತೆ ಅಂತ ಬರ್ತಾ ಹೋಯಿತು. ಆದರೆ ಇದಕ್ಕೆ ಒಂದಿಷ್ಟು ಕ್ಲಾಸ್ಗಳಿದೆ. ಇದು ಸುಮ್ಮನೆ ಹೇಗಿತ್ತೋ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅದೇ ಇರುವಂಥದ್ದು ಟೈಮ್ ಮೇಲೆ. ಅಂದರೆ ಇವರೇನು 10% ಎಕ್ಸ್ಟ್ರಾ ಅಂತ ಹೇಳ್ತೀರಲ್ಲ, ಇದು ಪರ್ಮನೆಂಟಾಗಿ ಇಡಕ್ಕೆ ಬರೋದಿಲ್ಲ. ಇದು ಸೆಕ್ಷನ್ 122 ಏನು ಹೇಳುತ್ತೆ ಅಂದರೆ 150 ದಿನಗಳ ತನಕ, ಅಂದರೆ ಜುಲೈ 24, 2026 ತನಕ ಅದು 10% ಎಕ್ಸ್ಟ್ರಾ ಇರ್ಬೋದು ಎಫೆಕ್ಟಿವ್ ಆಗಿ. ಅದಾದಮೇಲೆ ಕಂಟಿನ್ಯೂ ಮಾಡಬೇಕು ಅಂತಂದರೆ ಕಾಂಗ್ರೆಸ್ ಎಕ್ಸ್ಟೆಂಡ್ ಮಾಡಬೇಕು, ಅಂದರೆ ಅಲ್ಲಿಯ ಪಾರ್ಲಿಮೆಂಟ್ ಏನಿದೆ ಅದನ್ನ ಆ ಥರ ಕರೀತಾರೆ. ಸೊ ಅಲ್ಲಿ ಪಾರ್ಲಿಮೆಂಟು ಎಕ್ಸ್ಟೆಂಡ್ ಮಾಡಿದ್ರೆ ಮಾತ್ರ, ಅವ್ರು ಒಮ್ಮತ ಇದ್ದರೆ ಮಾತ್ರ ಇದು ಮುಂದಕ್ಕೆ ಹೋಗೋಕ್ಕಾಗತ್ತೆ ಅನ್ನೋದು ಇದು ಬಂದಿದ್ದಂಥ ನ್ಯೂಸು. ಸೊ ಇದು ಎಲ್ಲರಿಗೂ ಆಶ್ಚರ್ಯ ತಂದಿದ್ದೇನು ಅಂತಂದರೆ, ಇವರು ಸೇರಿಸಿರೋ ಬೆಂಚಲ್ಲಿ 6 ಜನ ಇರೋದ್ರು ಕೂಡ 3 ಜನ ಇವಾಗ ಇವ್ರ ಕಡೆ ಸೇರ್ಕೊಂಡಿದ್ದಾರಲ್ಲ, ಇದೊಂಥರ ಒಂದು ಯಾರು ತಿಳಿದಿರೋಂಥ ಒಂದು ಕೋಯಲೇಷನ್ ಬರ್ತಾ ಇದೆ. ಅಂದರೆ ಲಿಬರಲ್ ಜಸ್ಟಿಸ್ಗಳು ಜೊತೆಗೆ ಕನ್ಸರ್ವೇಟಿವ್ ಟೆಕ್ಸ್ಚುಯಲಿಸ್ಟ್, ಇವರಿಬ್ಬರದು ಒಂದು, ಅಂದರೆ ಎಲ್ಲರಿಗೂ ಒಂಥರ ಸಾಕಾಗೋಗ್ಬಿಟ್ಟಿದೆ ಇವ್ರು ಏನಾಗಿದೆ ಅನ್ನೋ ಥರದ್ದು ಒಂದು ಅಭಿಪ್ರಾಯ ಮುಂದಕ್ಕೆ ಬರ್ತಾ ಇದೆ. ಸೊ ಈಗೇನಾಯಿತು, ಆಯಿತು IEPA ನೀವು ಕಿತ್ಕೊಂಡ್ರೆ ನಾನು ಸೆಕ್ಷನ್ 122 ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈಗ ಹೇಳಿದ್ದಾರೆ. ಆದರೆ ಇದರಲ್ಲಿ ಏನು ಅಂದರೆ, ಮ್ಯಾಕ್ಸಿಮಮ್ ಇವರು 10% ಕ್ಯಾಪ್ ಹಾಕೋದು, ಅದಕ್ಕಿಂತ ಜಾಸ್ತಿ ಹಾಕಂಗಿಲ್ಲ ಅಂತ ಹೇಳಿದೆ ಅಂತ ಇದೆ ಸೆಕ್ಷನ್ 122ನಲ್ಲಿ ಅಧಿಕಾರ. ಜೊತೆಗೆ ಇದು 150 ದಿನ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ ಅಂತ ರೂಲ್ಸಲ್ಲೇ ಆ ಥರ ಇದೆ, ಅದಕ್ಕಿಂತ ಮೇಲೆ ಎಕ್ಸ್ಟೆಂಡ್ ಮಾಡುವಾಗ ಬರೋದಿಲ್ಲ. ಹಾಗಾಗಿ ಮೊದಲೇ ಏನಿತ್ತೋ ಅನಿರ್ದಿಷ್ಟಾವಧಿ ತನಕ ಅದನ್ನ ಇಟ್ಕೊಂಡು ಎಲ್ಲರಿಗೂ ಬುಲಿ ಮಾಡಿಕೊಂಡು ನೀವು ಮಾಡಬೇಕು, ಇಲ್ಲ ಅಂತಂದರೆ ನಿಮ್ಗೆ ಏನು ತರಿಸ್ಕೊಳಲ್ಲ, ನಿಮಗೆ ಹಂಗೆ ಅಂತೆಲ್ಲ ಹೇಳ್ತಿದ್ದಾರೆ. ಆ ರೀತಿ ಮಾಡೋಕ್ಕಾಗೋದಿಲ್ಲ. ಈಗ ಖಂಡಿತ ಒಂದು ಮುಖಭಂಗ ಥರನೇ ಆಗಿರುತ್ತೆ ಟ್ರಂಪ್ ಅವರಿಗೆ, ಅವ್ರದ್ದು ಏನು ಇನಿಷಿಯಲ್ ಥೀಮ್ ಇತ್ತು ಅದು. ಸೊ ಇಲ್ಲಿ ನೋಡ್ತಾ ಇದ್ರೆ ಓಲ್ಡ್ ರೆಜಿಮ್ ಇದ್ದಿದ್ದು IEPA, ಇದನ್ನ ಸುಪ್ರೀಂ ಕೋರ್ಟು ತೆಗೆದಾಕ್ತು. ಇವಾಗ ನಿಮಗೆ ಇದು ಇಲ್ಲ, ನಿಮಗೆ ಇದು ಅಧಿಕಾರ ಟಚ್ ಮಾಡೋಂಗಿಲ್ಲ ಅಂತ. ಇದು ಎಮರ್ಜೆನ್ಸಿ ಪವರ್ ಇದ್ದಾಗ ಇಂಡೆಫಿನೈಟ್ ಅನ್ಬೌಂಡೆಡ್ ಎಷ್ಟು ಬೇಕಾದರೂ ನೀವು ಟ್ಯಾರಿಫ್ 100% ಟ್ಯಾರಿಫ್ ಏನು ಬೇಕಾದ್ರೂ ಹೇಳ್ತಿದ್ರಲ್ಲ, ಆ ಥರ ಎಲ್ಲ ಹಾಕಕ್ಕೆ ಅಂತಿತ್ತಲ್ಲ, ಅದು ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಈ ಥರ ಏನಾದ್ರು ಮಾಡಬೇಕು ಅಂದರೆ ಇದನ್ನ ಪಾರ್ಲಿಮೆಂಟಲ್ಲಿ ನಿರ್ಧಾರ ಮಾಡಬೇಕು, ಪ್ರೆಸಿಡೆಂಟ್ ಒಬ್ಬರೇ ನಿರ್ಧಾರ ಮಾಡೋಂಗಿಲ್ಲ ಅಂತ ಇದನ್ನು ತೆಗೆದಾಕಿದ್ದು, IEPAನ ತೆಗೆದಾಕಿದ್ದು ಇವಾಗ. ಸೊ ಈಗ ಇವರು ಹೊಸದಾಗಿ ತರಕ್ಕೆ ಹೋಗ್ತಾ ಇರೋದು ಯಾರು, ಟ್ರಂಪ್ ಅವರು. ಅಂದರೆ ಇನ್ನೊಂದು ಏನು ಯೂಸ್ ಮಾಡ್ಕೊತಾ ಇದ್ದಾರೆ, ಇದು ಆಲ್ರೆಡಿ ಇರೋವಂಥದ್ದು ಸಿಸ್ಟಮಲ್ಲೇ. ಸೆಕ್ಷನ್ 122 ಪ್ರಕಾರ ಫೆಬ್ರವರಿ 24ರಿಂದ ಏನಾಗ್ತಾ ಹೋಗುತ್ತಿದ್ದು ಜಾರಿ ಬರ್ತಾ ಹೋಗುತ್ತೆ.
ಜೊತೆಗೆ ಇದು 150 ದಿನದ ತನಕ ಮಾತ್ರ ಇರುತ್ತೆ. ಫ್ಲಾಟ್ 10% ಇಡಬೇಕು, ಹಿಂಗೆ ಬಾಯಿ ಒಂದಂಗೆ 50%, 100% ಈ ಥರ ಎಲ್ಲ ಹೇಳೋಂಗಿಲ್ಲ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ರಿಸ್ಕು ಸ್ವಲ್ಪ ಮಾಡ್ರೇಟ್, ಯಾಕಂದರೆ ಒಂದಿಷ್ಟು ಲಿಮಿಟಲ್ಲಿ ಇರೋದಲ್ವಾ. ಸೊ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಬಂದಿದೆ. ಸೊ ಆದರೂ ಕೂಡ ಇದರಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನು ಹೊರಗಡೆ ಇಡಬೇಕಾಗುತ್ತೆ, ಯಾಕಂದರೆ ಇನ್ಫ್ಲೇಷನ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ಹೇಳ್ತೀನಿ. ಈಗ ಟ್ಯಾರಿಫ್ ಅನ್ನೋದು ಟ್ರಂಪ್ ಅವ್ರು ಜಾಸ್ತಿ ಮಾಡಿದ್ದೆ ಏನಕ್ಕೆ ಹೇಳಿ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಇಲ್ಲಿ ಸಿಕ್ಕಾಪಟ್ಟೆ ಏನಾಗ್ಬಿಟ್ಟಿದೆ ಇವಾಗ, ಇನ್ಫ್ಲೇಷನ್ ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ನಮ್ಮ ಟೆಕ್ ಡೆಟ್ ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ಈಗ ಇಂಪೋರ್ಟ್ ಮಾಡ್ಕೊಳೋದೇ ಜಾಸ್ತಿ ಇದೆ ನಾವು ಎಕ್ಸ್ಪೋರ್ಟ್ ಮಾಡ್ಕೊಳೋದಕ್ಕಿಂತ. ಹಾಗಾಗಿ ಇಲ್ಲಿ ಬಂದು ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಎಲ್ಲರೂ, ನಾವು ಬೇರೆ ಕಡೆಯಿಂದ ತರಿಸ್ಕೊಳೋದಲ್ಲ ಅಂತ ಅವ್ರದ್ದು ಮೊದಲ ಉದ್ದೇಶ ಇದ್ದಿದ್ದು. ಎರಡನೇದು ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡ್ತೀನಿ, ಎಲ್ಲರಿಗೂ ಉದ್ಯೋಗ ಸಿಗೋಂಗೆ ಮಾಡ್ತೀನಿ ಅಂತ ಹೇಳಿದರು. ಡೇಟಾ ಏನು ಹೇಳ್ತಾ ಇದೆ ಅಂತಂದರೆ ಎರಡೂ ಕೂಡ ಇಂಪ್ರೂವ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಟ್ರೇಡ್ ಡೆಫಿಸಿಟ್ ಏನಾಗಿದೆ, ಆಯಿತು ಚೈನಾದಿಂದ ಏನು ತರಿಸ್ಕೊಳ್ತಾ ಇದ್ರು ಅದು ಒಂದು ಗಣನೀಯವಾಗಿ ಕಮ್ಮಿ ಆಗಿದೆ, ಯುರೋಪಿಯನ್ ಕಂಟ್ರಿಯಿಂದ ಕಮ್ಮಿ ಆಗಿದೆ. ಆದರೆ ಇಂಡಿಯಾದು ಸೇರಿದಂಗೆ ಇಂಡಿಯಾ, ವಿಯೆಟ್ನಾಮು ಈ ದೇಶಗಳಿಂದೆಲ್ಲ ಏನು ಅವರು ಇದು ಮಾಡ್ಕೊತಾ ಇದ್ರಲ್ಲ, ಇಂಪೋರ್ಟ್ ಮಾಡ್ಕೊತಾ ಇದ್ರಲ್ಲ, ಅದು ಇನ್ನೂ ಜಾಸ್ತಿನೇ ಆಗ್ತಾ ಹೋಗಿದೆ. ಸೊ ಅದು ನೋಡ್ತಾ ಹೋಗಬೇಕು. ಜೊತೆಗೆ ಟ್ರೇಡ್ ಡೆಫಿಸಿಟ್ ಕೂಡ ಏನು ಕಮ್ಮಿ ಆಗಿಲ್ಲ, ಟ್ರೇಡ್ ಡೆಫಿಸಿಟ್ ಕೂಡ ಜಾಸ್ತಿನೇ ಆಗಿದೆ. ಹಾಗಾಗಿ ಟ್ರೇಡ್ ಡೆಫಿಸಿಟ್ ಯಾಕಂದರೆ ಇಂಪೋರ್ಟ್ ಮಾಡ್ಕೊತಾ ಇರೋದು 1-2 ಕಂಟ್ರಿಯಿಂದ ಕಮ್ಮಿ ಆಗಿದೆ ಬಿಟ್ಟರೆ ಓವರ್ ಆಲ್ ಇನ್ನೂ ಕೂಡ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಇದೆ. ಎಂಪ್ಲಾಯ್ಮೆಂಟು ಕೂಡ 80,000 ಜನನ ತೆಗೆದಾಕಿದ್ದಾರೆ ಅಂತ ಬಂದಿತ್ತು 2025ರಲ್ಲಿ. ಸೊ ಹಾಗಾಗಿ ಎಂಪ್ಲಾಯ್ಮೆಂಟ್ ಕೂಡ ಕೆಳಗಡೆ ಹೋಗ್ತಾ ಇದೆ. ಸೊ ಎರಡು ಉದ್ದೇಶನೂ ಅವ್ರದ್ದು ಈಡೇರಿಲ್ಲ. ಸೊ ಮುಂದೆ ಏನು ಮಾಡ್ತಾರೆ ಅನ್ನೋದು ನೋಡೋಣಂತೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಇನ್ಫ್ಲೇಷನ್ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಸೆಕ್ಟರ್ಗಳೇನಿದೆ ಅದನ್ನು ಈ 10%ಇಂದ ಆಚೆ ಇಡ್ತಾರೆ. ಅಂದರೆ ಯಾವುದು ಕ್ರಿಟಿಕಲ್ ಮಿನರಲ್ಸ್ ಆಗಿರ್ಬೋದು, ಎನರ್ಜಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಫರ್ಟಿಲೈಸರ್ಗಳು, ಫಾರ್ಮಾ, ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಒಂದಿಷ್ಟು ಮೆಟಲ್ಸು, ಮತ್ತು ಡ್ಯೂಟಿ ಫ್ರೀ ಅಂತ ಏನೊಂದು ಆಲ್ರೆಡಿ ಒಂದು ಟೈ ಇರುತ್ತಲ್ಲ ಅಂಥದ್ದು, ಮತ್ತು ಟೆಕ್ಸ್ಟೈಲ್ಸು. ಇದಿಷ್ಟನ್ನು ಜನರ ಸಾಮಾನ್ಯರಿಗೆ ಹೊರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಮಾತ್ರ ಆಚೆ ಇಟ್ಟಿರ್ತಾರೆ. ಮಿಕ್ಕಿದೆಲ್ಲ ಟ್ರೇಡ್ಗಳಿಗೂ ಕೂಡ ಈಗ 10% ಅನ್ನೋದು ಅಪ್ಲಿಕಬಲ್ ಆಗ್ತಾ ಹೋಗುತ್ತೆ. ಆದರೆ ಆ 10%ಅಲ್ಲೂ ಒಂದು ಕ್ಯಾಚ್ ಇದೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಇಂಡಿಯಾಗೆ ಪಾಸಿಟಿವ್ ನ್ಯೂಸು, ಯಾಕೆ ಗಿಫ್ಟ್ ನಿಫ್ಟಿ ಜಾಸ್ತಿ ತೋರಿಸ್ತಾ ಇದೆ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇದು ಕರೆಂಟ್ ಡೆಫಿಸಿಟ್ ಅಂತ ನೀವು ನೋಡ್ತಾ ಬರೋದಾದರೆ ಕಮ್ಮಿನೇ ಆಗ್ತಾ ಇದೆ. ಅಂದರೆ ಅವ್ರದ್ದು GDPಗೆ ಕಂಪೇರ್ ಮಾಡಿದ್ರೆ ಎಷ್ಟು ಸಾಲ ಮಾಡ್ತಾ ಇದ್ದಾರೆ ಅನ್ನೋದು ಅದು ಜಾಸ್ತಿನೇ ಇದೆ, ಅದೇನು ಅದು ಕಮ್ಮಿ ಏನಾಗಿಲ್ಲ. ಅದೇ ರೀತಿಯಾಗಿ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಪೊಸಿಷನಲ್ಲೂ ಕೂಡ ನೆಗೆಟಿವ್ 90% ಆಫ್ ದ GDPಗೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಬೆಳೀತಾನೆ ಇದೆ ಸಾಲ ಅನ್ನೋದು. ಸೊ ಇದು ಏನೋ ಒಂದು ಚೇಂಜಸ್ನ ಮಾಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಇನ್ನೊಂದು ಸಾಲ್ವ್ ಆಗದಲ್ಲಿರುವಂಥ ಪಜಲ್ ಏನು ಅಂತಂದರೆ, ಇವಾಗ ನಿನ್ನೆ ಸುಪ್ರೀಂ ಕೋರ್ಟು ಹೇಳಿಲ್ಲ, ಟ್ರಂಪ್ ಅವರು ಕೂಡ ಅದನ್ನ ಹೇಳಿದ್ರು. ಏನಂದರೆ ಇವಾಗ ಆಲ್ರೆಡಿ ಇವರು ಟ್ಯಾರಿಫ್ ಅಂತ ಹಾಕ್ಬಿಟ್ಟು ಈಗ 1 ವರ್ಷದಿಂದ ಈಗ ಇಸ್ಕೊಂಡಿದ್ದಾರಲ್ಲ, ಇವ್ರಿಗೆ ಅಧಿಕಾರನೇ ಇರಲಿಲ್ಲ ಅಂತಂದರೆ ಇದು ಇಲ್ಲಿಗಲ್ ಅಂತ ಆಗ್ತಾ ಹೋಗುತ್ತಲ್ವಾ. ಸೊ ಅದು ಎಷ್ಟು ಕಲೆಕ್ಟ್ ಆಗಿದೆ ಅಂತಂದರೆ ಬೇರೆ ಬೇರೆ ದೇಶಗಳಿಂದ $100 ಬಿಲಿಯನ್ ಸುಮಾರು $175 ಬಿಲಿಯನ್ ಅಷ್ಟು ಇವಾಗ ಬಂದ್ಬಿಟ್ಟಿದೆ ಬೇರೆ ದೇಶದಿಂದ ಎಕ್ಸ್ಟ್ರಾ ಟ್ಯಾರಿಫ್ ಅಂತ ಹಾಕಿದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಏನಾಗಬೇಕು, ಇವ್ರಿಗೆ ಅಧಿಕಾರನೇ ಇಲ್ಲ ಅಂತಂದರೆ ಅದು ಇಲ್ಲಿಗಲ್ ಆಗುತ್ತಲ್ಲ, ಅದನ್ನ ವಾಪಸ್ ಕೊಡಬೇಕು ಅಂತ. ಆದರೆ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಏನೂ ಮಾತಾಡಿಲ್ಲ. ಸೊ ಟ್ರಂಪ್ ಅವ್ರಿಗೂ ಕೂಡ ಗೊತ್ತಿಲ್ಲ, ಇದು ಒಂಥರ ಮೆಸ್ ಆಗಿ ಹೋಗ್ತಾ ಹೋಗುತ್ತೆ ಅಂತ ಅಲ್ಲಿಯ ಅನಾಲಿಸಿಸ್ಗಳು, ಹಾಲೆಂಡ್ ನೈಟ್ ಅನಾಲಿಸಿಸ್ ಅವರೆಲ್ಲ ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕೆಂತಂದರೆ ಏನಾಗುತ್ತೆ ಅಂದರೆ ಸುಮಾರು ಲಾ ಸೂಟ್ಗಳು ಓಪನ್ ಇದೆ ಟ್ರಂಪ್ ಅವ್ರ ಮೇಲೆ, ಅಂದರೆ ಈ ಒಂದು ನಿರ್ಧಾರದ ಮೇಲೆ. ಅದು ಕಂಪನಿಗಳು ಹಾಕಿರೋದಾಗಿರ್ಬೋದು, ಡಿಫ್ರೆಂಟ್ ಅಲ್ಲಿಯ ರಾಜ್ಯಗಳು ಹಾಕೋದಾಗಿರ್ಬೋದು, ಅದೆಲ್ಲ ಇವಾಗ ಒಂದೊಂದೊಂದೊಂದೇ ಮೇಲ್ಗಡೆ ಬರ್ತಾ ಹೋಗುತ್ತೆ. ಇದೆಲ್ಲ ಸರಿ ಹೋಗಿ ಇದು ವಾಪಸ್ ಕೊಡಬೇಕಾ, ಇವರೇ ಇಟ್ಕೋಬೇಕಾ, ಕೊಡೋದಾದ್ರೂ ಎಷ್ಟು ಹಂತದಲ್ಲಿ ವಾಪಸ್ ಕೊಡಬೇಕು, ಇದೆಲ್ಲ ದೊಡ್ಡ ಮೆಸ್. ಈಗ ಆಗಿರೋಂಥದ್ದೆಲ್ಲ ಇವಾಗ ದೊಡ್ಡ ಒಂದು ತಲೆಬಿಸಿ ಆಗ್ತಾ ಹೋಗುತ್ತೆ. ಅಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಬರ್ತಾ ಇದೆ, ನವಂಬರಲ್ಲಿ ಏನೋ ಮಿಡ್ ಟರ್ಮ್ ಎಲೆಕ್ಷನ್ ಇದೆ ಅಲ್ಲಿ. ಸೊ ಹೀಗಾಗಿ ಇದೆಲ್ಲ ಇವಾಗ ಅಲ್ಲಿ ನೋಡಿ, ಮಿಡ್ ಟರ್ಮ್ ಎಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಏನಾದರೂ ಇವ್ರ ವಿರುದ್ಧ ಬಂತು ಅಂತಂದರೆ ಅಲ್ಲಿ ಒಂದು ಪವರ್ ಕೂಡ ಇರುತ್ತಂತೆ, ಇವ್ರ ಇದನ್ನೇ ತೆಗೆದುಹಾಕೋತಾರ. ಸೊ ಇದೆಲ್ಲ ಎಲ್ಲಿಗೆ ಬೆಳವಣಿಗೆ ತೊಗೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಟ್ರೇಡ್ ಅನ್ನೋದು ಇಲ್ಲಿಗಂತೂ ನಿಲ್ಲದಿಲ್ಲ ಅನ್ನೋದನ್ನು ಟ್ರಂಪ್ ಅವರು ಪ್ರೂವ್ ಮಾಡಿದ್ರು ಯಾವಾಗ ಆ ಸೆಕ್ಷನ್ 122 ತಂದರು ಆವಾಗ. ಈಗ ಭಾರತದ ವಿಚಾರಕ್ಕೆ ಬಂದರೆ ಏನು ಅಡ್ವಾಂಟೇಜ್ ಅಂತಂದರೆ, ಈಗ ನೋಡಿ 50% ಅಂತ ತೊಗೊಂಡೋಗಿದ್ದನ್ನು ಇವಾಗ ಮಾತುಕತೆ ಆಗಿದೆ, 18%ಗೆ ಇಳಿಸಿದ್ದೀವಿ ರೆಸಿಪ್ರೋಕಲ್ ಟ್ಯಾರಿಫು. ನಮ್ಮವರೆಲ್ಲ ಈಗ ಸೋಮವಾರ ಅಲ್ಲಿ ಹೋಗಿ US ಅಲ್ಲಿ ಮಾತಾಡೋದು ಅಂತೆಲ್ಲ ಇತ್ತಂತೆ. ಇವಾಗ ಈಗ ಏನಾಗಿದೆ, ಇಂಡಿಯಾಗೆ ಒಂದು ನೆಗೋಸಿಯೇಷನ್ ಪಾಯಿಂಟ್ ಸಿಕ್ಕಿದೆ. ಇಷ್ಟು ದಿನ ಏನು ಅವ್ರು ಏನು ಹೇಳ್ತಾರೆ, ಹ್ಞೂ ಸ್ವಾಮಿ ಹಂಗೆ ಅಂದ್ಬಿಟ್ಟು ಅದನ್ನ ಡೀಲ್ನ ಮಾಡ್ಕೋಬೇಕಾಗಿತ್ತು. ಇಂಡಿಯಾ ದೃಷ್ಟಿಯಿಂದ ಪೊಲಿಟಿಕಲಿ ಬಿಟ್ಬಿಡಿ, ಬಟ್ ಇಂಡಿಯಾ ದೃಷ್ಟಿಯಿಂದ ಅಂತ ನೋಡ್ತಾ ಬರ್ತಾಯಿದ್ರೆ ಯಾಕೆ ಅಮೆರಿಕ ಸಂಬಂಧ ಇನ್ನೂ ನಾವು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತಿತ್ತು ಅಂತಂದರೆ, ನಾವು ಇಂಪೋರ್ಟ್ ಮಾಡ್ಕೊಳಕ್ಕಿಂತ ಅಮೆರಿಕದಿಂದ ನಾವು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದೇ ಜಾಸ್ತಿ ಇತ್ತು. ಅಂದರೆ ನಾವು ಜಾಸ್ತಿ ಕಳಿಸ್ತಾ ಇದ್ವಿ ಅವರಿಗೆ, ಅವ್ರ ಹತ್ರ ನಾವು ತೊಗೊಳೋದಕ್ಕಿಂತ. ಈಗ ಆಯಿತು $500 ಬಿಲಿಯನ್ ಅಷ್ಟು ನೀವು ತೊಗೊಳ್ಲೇಬೇಕು ನಮ್ಮಿಂದ ಆ ಥರ ಅಂತೆಲ್ಲ ಹೇಳಿದ್ರು. ಆದರೆ ಇನ್ನೂ ಫೈನ್ ಪ್ರಿಂಟ್ ಬಂದಿರಲಿಲ್ಲ. ಬಟ್ 18%ಗೆ ತಂದಿದ್ದು ಕಂಪೇರ್ ಟು ಅದರ್ ಕಂಟ್ರೀಸು. ಆಸ್ಟ್ರೇಲಿಯಾ ಜೊತೆ ಅವ್ರು ಏನು ಟ್ಯಾರಿಫ್ ಹಾಕ್ತಿದ್ದಾರೆ, ಚೈನಾ ಜೊತೆ ಏನು ಹಾಕಿದ್ದಾರೆ, ಇದೆಲ್ಲದನ್ನು ಕಂಪೇರ್ ಮಾಡಿದ್ರೆ ನಮ್ಮದು ಒಂದು ಸೂಟಬಲ್ ಸಿಚುವೇಷನಲ್ಲೇ ಇತ್ತು. ಈಗೇನಾಗಿದೆ, ಈ ರೂಲಿಂಗ್ ಬಂದ ಮೇಲೆ 18%ಇಂದ ಇದು ಎಲ್ಲಿಗೆ ಇಳಿಯುತ್ತೆ, 10%ಗೆ ಇಳಿತಾ ಹೋಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ಯಾವ್ಯಾವ ದೇಶಗಳ ಜೊತೆ ಡೀಲ್ ಆಗಿದೆಯೋ ಆ ಥರ ಆಗಿದ್ರು ಕೂಡ ರೆಸಿಪ್ರೋಕಲ್ ಟ್ಯಾರಿಫೇ ಹಾಕೋಕ್ಕೆ ಅಧಿಕಾರ ಇಲ್ಲ ಅಂತಂದಾಗ ಈಗ ಹೊಸ ರೂಲಿಂಗ್ ಅದೇ ನಾನು ಹೇಳಿದ್ನಲ್ಲ ಸೆಕ್ಷನ್ 122 ಜಾರಿ ಆಗೋದ್ರಿಂದ ಸೊ ಈಗ 10%ಏ ಬೀಳ್ತಾ ಹೋಗುತ್ತೆ. ಆದರೆ ಯಾವ ದೇಶದ ಜೊತೆ ಇನ್ನೂ ಏನು ಟ್ಯಾರಿಫೇ ಆಗಿಲ್ವಲ್ಲ, ಒಪ್ಪಂದನೇ ಆಗಿಲ್ವಲ್ಲ, ಅವ್ರದ್ದು ಹೇಳಕ್ಕೆ ಬರೋದಿಲ್ಲ ಇವ್ರು ಇನ್ನೇನೇನು ತೊಗೊಂಡು ಹೋಗ್ತಾರೆ ಅಂತ. ಬಟ್ ಇಂಡಿಯಾದ ಪಾಲಿಗಂತೂ ಇಮಿಡಿಯೇಟಾಗಿ ಇವಾಗ 18% ಇದ್ದಿದ್ದು
ಇನ್ನೂ 8% ಕಮ್ಮಿ ಆಗುತ್ತೆ ಅನ್ನೋದೇ ಎಲ್ಲ ಕಡೆ ವಿಶ್ಲೇಷಣೆ ಬರ್ತಾ ಇದೆ. ಅದು ವೈಟ್ ಹೌಸಿಂದನೂ ಕೂಡ ಕನ್ಫರ್ಮೇಷನ್ ಬಂದಿದೆ, ಇಂಡಿಯಾಗೆ ಇದು 10% ಇನ್ನೂ ಗ್ಲೋಬಲ್ ಸರ್ಚಾರ್ಜ್ ಆಗುತ್ತೆ ಅಂತ. ಇದು ಖಂಡಿತವಾಗ್ಲೂ ಮಾರ್ಕೆಟ್ ದೃಷ್ಟಿಯಿಂದ ಪಾಸಿಟಿವ್. ಯಾಕೆಂದರೆ 18% ಆಗಿದೆ ಅಂತ ನ್ಯೂಸ್ ಬಂದಾಗಲೇ ನಾವು ಆಲ್ ಟೈಮ್ ಹತ್ರ ಅಟೆಂಪ್ಟ್ ಮಾಡಿ ಬಂದಿದ್ವಿ. ಈಗ ಅದರಲ್ಲೂ ಮತ್ತೆ ಇನ್ನು 8% ಕಮ್ಮಿ ಆಗುತ್ತೆ, 10% ಬಂದಿದೆ ಅಂದರೆ ಅದು ಮಾರ್ಕೆಟಿಗೆ ಪಾಸಿಟಿವ್. ಹಾಗಾಗಿ ಇವರು ರೆಸಿಪ್ರೋಕಲ್ ಟ್ಯಾರಿಫ್ ನ್ಯೂಸ್ ಅಂತ ಹೇಳಿದ್ರೂ ಕೂಡ ಗಿಫ್ಟ್ ನಿಫ್ಟಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು, ಯಾಕೆಂದರೆ ಯಾಕೆ ಅದು ಆಗಿಲ್ಲ ಅನ್ನೋದು ಯಾರಿಗಾದ್ರು ಡೌಟ್ ಇತ್ತು ಅಂತಂದರೆ ಇಂಡಿಯಾದ ಪಾಲಿಗೆ ಇದು 18% ಇಂದ 10% ಆಗುತ್ತೆ. ಓವರ್ ಆ್ಯಂಡ್ ಎಬೋ ಅಂತ ಅವ್ರು ಹೇಳಿದ್ರು ಕೂಡ ಇವಾಗ ಏನಿದೆಯೋ ಅದ್ರ ಮೇಲ್ಗಡೆ ಅಂತ ಹೇಳಿದ್ರು ಕೂಡ ನಮ್ದು ಆಲ್ರೆಡಿ ಒಂದು ಆ ಡಿಸ್ಕಷನಿಗೆ ಬಂದಿದ್ದರಿಂದ ನಮಗೆ 10% ಅಪ್ಲಿಕೇಬಲ್ ಆಗುತ್ತೆ, 18% ಅಪ್ಲಿಕೇಬಲ್ ಆಗೋದಿಲ್ಲ. ಅವರು ಹತಾಶೆನಲ್ಲಿ ನೆನ್ನೆ ಮಾತಾಡಿದ್ದಾರೆ, ನೆನ್ನೆ ಸುಮಾರೆಲ್ಲ. ಆದರೆ ಆ್ಯಕ್ಚುಯಲ್ ರೂಲ್ಸ್ ಇರೋದು ಇದೇ ಥರ ಇರುವಂಥದ್ದು. ಸೊ ಈಗ ಏನಾಗ್ತಾ ಹೋಗುತ್ತೆ, ಈಗ ಜಾಬ್ ಲಾಸು ಎಲ್ಲ ಕಡಿಮೆ ಆಗಿದೆ, ಅವ್ರದ್ದು ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಟ್ರಂಪ್ ಅವ್ರು ಹಿಂಗೆ ಇಟ್ಕೊತಾರ ಅಂದರೆ ಅವರು ಆ ಥರ ಮಾಡೋ ಥರ ಕಾಣಿಸ್ತಾ ಇಲ್ಲ. ನಿನ್ನೆ ಭಾಷಣದಲ್ಲೂ ಅವ್ರು ಹೇಳಬೇಕಾದ್ರೆ ಎಲ್ಲೂ ಕೂಡ ನನ್ನಿಂದ ಡೆಟ್ ಇದಾಗಿದೆ, ನೆಗೆಟಿವ್ ಆಗಿ ಏನು ಟ್ಯಾರಿಫಿಂದ ಏನೂ ಆಗಿಲ್ಲ ಅನ್ನೋದನ್ನ ಹೇಳ್ತಾನೆ ಇಲ್ಲ. ಬಟ್ ಡೇಟಾ ಬೇರೆನೇ ಹೇಳ್ತಾ ಇದೆ. ಅವ್ರದ್ದು ರೀಫಂಡ್ಗಳಿರುತ್ತೆ, ಇದು ಪೇಮೆಂಟ್ ಮಾಡೋದಿರುತ್ತೆ. ಇವಾಗ ಯಾರ್ಯಾರೋ ಅಮೆರಿಕನ್ ಬಾಂಡ್ಗಳನ್ನು ತಗೊಂಡಿರ್ತಾರೆ, ಅದು ಅವ್ರನ್ನೆಲ್ಲ ವಾಪಸ್ ತಗೊಳ್ತಾ ಹೋಗಬೇಕು. ಯಾಕಂದರೆ ಟ್ರೇಡ್ ಡೆಫಿಸಿಟ್ ಬೆಳೀತಾನೆ ಇದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ನಾನು. ರಾಜಕೀಯ ಕಾರಣದಿಂದಾಗಿ ಕುಸಿತ ಕಾಣುತ್ತಾ ಅಮೆರಿಕ ಅಂತ ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಟಿ ಕೊಟ್ಟಿದ್ದೆ, ನೀವು ಚೆಕ್ಔಟ್ ಮಾಡ್ಬೋದು. ಸೊ $38 ಟ್ರಿಲಿಯನ್ ತನಕ ಹೋಗಿದೆ ಅಂತಲ್ಲ, ಅದರದ್ದು ರೀಫಂಡ್ ಎಲ್ಲ ಪೇಮೆಂಟ್ ಮಾಡಿದ್ರೂ ಕೂಡ 2036 ಇನ್ನೂ ಕೂಡ $2.4 ಟ್ರಿಲಿಯನ್ ಹೆಚ್ಚುವರಿನೇ ಆಗುತ್ತೆ ಅಂತ ಇದೆ ಹೊರತು ಏನೂ ಕೂಡ ಕಮ್ಮಿ ಆಗುತ್ತೆ ಅಂತ ಅದು ಕಾಣಿಸ್ತಾ ಇಲ್ಲ. ಜೊತೆಗೆ ಕನ್ಸ್ಯೂಮರ್ ಪ್ರೈಸ್, ಅಲ್ಲಿಯ ದಿನನಿತ್ಯದ ಏನೋ ಒಂದು ಬೆಲೆಗಳೇನಿದೆ ಅದೆಲ್ಲ 0.6% ಜಾಸ್ತಿ ಆಗೋಗಿದೆ. ಅಂದರೆ ಪ್ರತಿ ಮನೆಗೆ $800 ಜಾಸ್ತಿ ಇವಾಗ ಬೀಳ್ತಾ ಹೋಗುತ್ತೆ ಅಂತ ಒಂದು ರಿಪೋರ್ಟ್ ಬಂದಿತ್ತು ಈ ಟ್ಯಾರಿಫು ಇದೆಲ್ಲ ಆದಮೇಲಿಂದ ಅಂತ. ಸೊ ಕಾರಣ ಏನು ಅಂತಂದರೆ, ನೀವು ನೋಡಿ ಒಂದು ಇಂಡಸ್ಟ್ರಿಗೆ ಅಂತ ಹಾಕಿದ್ರೆ ಅದು ಒಂದರ ಮೇಲೆ ಒಂದು ಸೈಡ್ ಎಫೆಕ್ಟ್ ಬೀಳ್ತಾನೆ ಹೋಗುತ್ತೆ. ಸೊ ಈಗ ಇವ್ರು ಸೆಕ್ಷನ್ 122ಗೆ ನಿಲ್ತಾರ ಅಂದರೆ ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ, ಇವ್ರು ಹೋಗ್ತಾ ಇರೋದು ನೋಡಿದ್ರೆ ನನಗೆ ಇವಾಗ ಇನ್ನೂ ಕ್ಲಿಯರ್ ಆಗ್ತಾ ಹೋಯಿತು. ಮೊದಲು ಕ್ಲಾರಿಟಿ ಇರಲಿಲ್ಲ, ಇವಾಗ ನಾನು ಏನು ಮಾಡ್ಬೋದು ಅಂತೆಲ್ಲ ಕ್ಲಿಯರ್ ಆಗ್ತಾ ಹೋಯಿತು ಅಂತ ಹೇಳಿದ್ರು. ಸೊ ಕ್ಲಿಯರ್ ಆಗ್ತಾ ಹೋಯಿತು ಅಂತಂದರೆ ಇನ್ನೇನು ದಾರಿಗಳಿದೆ ಅಂತ ನೋಡೋದಾದರೆ ಸೆಕ್ಷನ್ 122 ಬಿಟ್ಟು ಅವ್ರ ಹತ್ರ ಸೆಕ್ಷನ್ 301 ಅಂತ ಒಂದಿದೆ, ಸೆಕ್ಷನ್ 232 ಇದೆ, ಸೆಕ್ಷನ್ 338 ಇದೆ. ಇದೆಲ್ಲದರಲ್ಲೂ ಕೂಡ ಅವರು ಬೇರೆ ಬೇರೆ ಥರದಲ್ಲಿ ಎಕ್ಸ್ಟ್ರಾ ಟ್ಯಾರಿಫ್ನ ಹಾಕ್ಬೋದು. ಇದೊಂಥರ ಪ್ಲಾನ್ ಬಿ ಅನ್ಕೋಬೋದು ನೀವು. ಆದರೆ ಇದರಲ್ಲಿ ಇಂಡಿಯಾ ಇರುತ್ತಾ ಫಸ್ಟ್ ಸಾಲಿಗೆ ಅಂತಂದರೆ ನನಗೆ ಡೌಟ್ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರ ಮೇನ್ ಟಾರ್ಗೆಟ್ ಇರುವಂಥದ್ದು ಅಲ್ಲಿ ಪಕ್ಕದ್ದು ಮೆಕ್ಸಿಕೋ, ಕೆನಡಾ, ಆಟೋ ಸೆಕ್ಟ್ರಲ್ಲಿ ಅಂತ ನೋಡೋದಾದರೆ, ಅದೇ ರೀತಿಯಾಗಿ ಬೇರೆ ಓವರಾಲ್ ಇಂಪೋರ್ಟ್ ಅಂತ ನೋಡಿದ್ರೆ ಚೈನಾ ಮತ್ತು ಯುರೋಪ್. ಸೊ ಈಗ ಏನು ಮಾಡ್ಬೋದು, ನೀವು ಸರಿಯಾಗಿ ಬಿಸ್ನೆಸ್ ಮಾಡ್ತಾ ಇಲ್ಲ, ನಮಗೇನೋ ಮಾಡ್ತಾ ಇದ್ದೀರಾ, ನಮ್ಮ ಪ್ರಾಡಕ್ಟ್ಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಈ ಥರ ಏನಾದ್ರು ಒಂದು ಉದ್ದೇಶ ಕೊಟ್ಬಿಟ್ಟು ಅದ್ರ ಮೇಲೆ ಟಾರ್ಗೆಟೆಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಿ, ನೀವು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಟ್ರೇಡಿಂದು ಅಂತ ಹೇಳ್ಬೋದು. ಆ ಥರ ಹೇಳ್ಬಿಟ್ಟು ಏನು ಮಾಡ್ಬೋದು, ಇನ್ನೊಂದಿಷ್ಟು ಟ್ಯಾರಿಫ್ಗಳನ್ನು ಜಾಸ್ತಿ ಮಾಡ್ಬೋದು. ಇದು ಅನ್ಕ್ಯಾಪ್ಡ್, ಇಲ್ಲಿ ಎಷ್ಟು ಬೇಕಾದ್ರೂ ಮಾಡೋಕ್ಕೆ ಅಧಿಕಾರ ಇದೆ. ಅದಕ್ಕೆ ಹೇಳಿದ್ದು ಇದೊಂಥರ ಮೆಸ್, ಅವ್ರದ್ದು ಒಂದು ಸಿಸ್ಟಮಲ್ಲೇ ಒಂದು ಮೆಸ್ ಇದೆ ಇವಾಗ. ಸೆಕ್ಷನ್ 301ನಲ್ಲಿ ಆ ರೀತಿ ಅಧಿಕಾರ ಇದೆ. ಅದೇ ರೀತಿಗೆ ಟ್ರೇಡ್ ಎಕ್ಸ್ಪಾನ್ಷನ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು, ನ್ಯಾಷನಲ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬಿಟ್ಟು ಆಟೋದು, ಸಪ್ಲೈ ಚೈನ್ದು ಅಲ್ಲೂ ಕೂಡ ಇವರಿಗೆ ಜಾಸ್ತಿ ಮಾಡೋ ಅವಕಾಶ ಇರುತ್ತೆ 232 ಪ್ರಕಾರ. ಸೆಕ್ಷನ್ 338 ಪ್ರಕಾರ ನ್ಯೂಕ್ಲಿಯರ್ ಆಪ್ಷನ್ ಅಂತ ಹೇಳ್ಬಿಟ್ಟು 50% ಡ್ಯೂಟಿನ ಹೆಚ್ಚಿಗೆ ಮಾಡ್ತೀವಿ ಅಂತ, ಇದು ಕೂಡ ಲೀಗಲಲ್ಲೇ ಇರುವಂಥದ್ದು. ಎಲ್ಲದನ್ನು ಟ್ರಂಪ್ ಅವ್ರಿಗೆ ಮಾಡ್ತಾರಾ ಅಂತಂದರೆ ಮಾಡುವಂಥದ್ದು ಕಷ್ಟ ಇರುತ್ತೆ. ಯಾಕೆಂತಂದರೆ ಆಲ್ರೆಡಿ ಅವ್ರದ್ದು ರೇಟಿಂಗ್, ಅಲ್ಲಿ ರೇಟಿಂಗ್ ಅನ್ನೋದು ನಡೀತಾ ಇರುತ್ತಲ್ವ, ತಿಂಗಳ ಯಾವ ಈಗ ಎಲೆಕ್ಷನ್ ಆದರೆ ಯಾರು ಬರೋ ಅಧಿಕಾರ ಚಾನ್ಸಸ್ ಇದೆ ಏನು ಅನ್ನೋದು. ಜೊತೆಗೆ ನೀವು ನೋಡಿರ್ಬೋದು, ಒಬಾಮಾ ಅವರು ಕೂಡ ಇವಾಗ ಸೈಡಿಗೆ ಮತ್ತೆ ವಾಪಸ್ಸು ಲೈಮ್ ಲೈಟಿಗೆ ಬರ್ತಾ ಇದ್ದಾರೆ. ಇವರು ಅವ್ರ ಮೇಲೆ ಒಂದಿಷ್ಟು ಏನೋ ಒಂದು ಮಾಕ್ ಮಾಡೋಕ್ಕೆ ಇಮೇಜ್ ಎಲ್ಲ ಹಾಕಿ ಒಂದಿಷ್ಟು ರೇಸಿಸ್ಟ್ ಕಮೆಂಟ್ಸ್ ಎಲ್ಲ ಮಾಡಿದ್ರು. ಜೊತೆಗೆ ಅವ್ರು ಇವಾಗ ಏಲಿಯನ್ಸ್ಗಳಿರೋದು ನಿಜ ಅಂತ ಹೇಳ್ಬಿಟ್ಟು ಆ ಥರದ್ದೆಲ್ಲ ಒಂದಿಷ್ಟು ತರ್ತಾ ಇದ್ದಾರೆ. ಸೊ ಒಬಾಮಾ ಅವರು ಸಣ್ಣದಾಗಿ ಇವಾಗ ಲೈಟಿಗೆ ಬರ್ತಾ ಇದ್ದಾರೆ. ಮತ್ತೆ ಎಲೆಕ್ಷನ್ ನಿಲ್ತಾರೆ ಅಂತ ಹೇಳ್ತಾ ಇಲ್ಲ, ಆದರೆ ಡೆಮೊಕ್ರೇಟ್ಸು ಕೂಡ ಒಂದಿಷ್ಟು ಚೇಂಜ್ ಆಗ್ತಾಯಿದೆ. ಜನ ಅಲ್ಲಿ ಇಂಥವ್ರಿಗೆ ವೋಟ್ ಮಾಡಿಬಿಟ್ಟಲ್ಲಪ್ಪ, ಒಂದೊಂದು ದಿನ ಒಂದೊಂದು ಥರ ಫುಲ್ ತಲೆಗೆಟ್ಟೋಗಿದೆ ಅನ್ನೋ ಥರದ್ದು ಇವಾಗ ಒಂದು ಅಭಿಪ್ರಾಯ ಇರೋದಂಥದ್ದು ಸತ್ಯ ಅಲ್ಲಿ. ಯಾಕೆಂದರೆ ಇದೆಲ್ಲ ಬಂದಮೇಲೆ, ರಿಸಲ್ಟ್ ಬಂದಮೇಲೆ ಯಾವ ಥರ ಬಂದು ಎಷ್ಟು ಬ್ಯಾಶಿಂಗಾಗಿ ಮಾತಾಡ್ತಾ ಹೋದ್ರು ಅಂತಂದರೆ ಅಲ್ಲಿನ US ಎಕನಾಮಿಸ್ಟ್ಗಳಾಗಿರ್ಬೋದು, ಇವರಾಗಿರ್ಬೋದು, ಒಂಥರ ಸಾಕಾಗೋಗಿದೆ, ಒಂದು ರೇಜಲ್ಲಿ ಮಾತಾಡೋ ಥರ ಇತ್ತು ಕಮೆಂಟ್ಸ್. ಸರಿಯಾಗಿ ಇವಾಗ ಕಿವಿ ಹಿಂಡಿದೆ ಟ್ರಂಪಿಗೆ ಅನ್ನೋ ಥರ. ಸೊ ಅದೆಲ್ಲ ನೋಡೋಣ ಅಂತ ಏನಾಗುತ್ತೆ ಅಂತ. ಬಟ್ ಸದ್ಯಕ್ಕೆ ಸೆಕ್ಷನ್ 122ನ ಯೂಸ್ ಮಾಡಿದ್ದಾರೆ, ಆದರೆ ಇನ್ನೂ ಅವ್ರ ಹತ್ರ ಬ್ರಹ್ಮಾಸ್ತ್ರಗಳು ಇದೆ ಮಾಡೋದಕ್ಕೆ. ಸೊ ಮುಂದೆ ಏನಾಗುತ್ತೆ ಅಂತಂದರೆ US ಟ್ರೇಡ್ ರೆಪ್ರೆಸೆಂಟೇಟಿವ್ ಏನಿದೆ ಅದರಿಂದ ಏನು ಬರುತ್ತೆ ಸೂಚನೆಗಳು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ USTR ಇಂದ ಏನೇನು ಬರುತ್ತೆ ಹೋಗುತ್ತೆ ಅನ್ನೋದ್ರ ಮೇಲೆ ನಾವು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗಬೇಕು. ಆದರೆ ಈಗ 10% ಏನು ಎಕ್ಸ್ಟ್ರಾ ಚಾರ್ಜ್ ಅಂತ ಹಾಕ್ತಾ ಇದ್ದಾರಲ್ಲ, ಸೊ ಅದು 24 ಮಧ್ಯರಾತ್ರಿಯಿಂದನೇ ಜಾರಿ ಆಗುತ್ತೆ ಅಂತೆಲ್ಲ ಹೇಳಿದಾರಲ್ಲ, ಇದು 150 ದಿನಕ್ಕಷ್ಟೇ. ಸೊ ಇದು ಜುಲೈ 24ರಲ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅಂತಂದರೆ ಇವರು ಅಲ್ಲಿ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗಿ ಡಿಪ್ಲೋ ಆಗಬೇಕು, ಇಲ್ಲ ಅಂತಂದರೆ ಇದು ಮುಂದುವರ್ಸೋಕ್ಕಾಗಲ್ಲ. ಹಾಗಾಗಿ ಇದು ಒಂದು ತಾತ್ಕಾಲಿಕವಾಗಿ ಸೆಟ್ ಬ್ಯಾಕೇನೆ. ಇಂಡಿಯಾ ಪಾಲಿಗೆ 18% ಇಂದ 10%ಗೆ ಬರ್ತಾ ಇರೋದ್ರಿಂದ ಇದು ಒಂದು ಪಾಸಿಟಿವ್
ಪಾಸಿಟಿವ್ ನ್ಯೂಸೇ ಆಗಿ ಉಳಿಯುತ್ತೆ ಮುಂದಿನ ವಾರಕ್ಕೆ. ಸೊ ಈಗ ಬೇರೆಯವರು ಬೇರೆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಅಷ್ಟು ಸುಲಭ ಇಲ್ಲ. ಈಗ ರೀಫಂಡ್ಗಳು ಆಗಬೇಕು, ಜೊತೆಗೆ ಈಗ 10% ಚಾರ್ಜಿಗೆ ಮತ್ತೆ ಇದು ಪ್ರಿಪ್ರೇಷನ್ ಮಾಡಬೇಕು, ಆಡಿಟ್ ಮಾಡ್ಕೋಬೇಕು. ಇದೆಲ್ಲ ನೋಡಿ ಒಂದಿಷ್ಟು ಸುಲಭ ಅಲ್ಲ. ಈಗ ಅದನ್ನು ಯಾರು ಇದು ಮಾಡೋರು ಇರಬೇಕಲ್ಲ, ಅದು ಲೆಕ್ಕಪತ್ರ ಇದನ್ನೆಲ್ಲ ನೋಡೋರು ಇರಬೇಕಲ್ವಾ. ಸೊ ಇವರಿಗೆಲ್ಲ ಫುಲ್ ಇವಾಗ ಸಾಕಾಗೋಗಿರುತ್ತೆ. ಯಾರಿಗೆ ರೀಫಂಡ್ ಕೊಡೋದು, ಏನನ್ನು ಪ್ಲ್ಯಾನ್ ಮಾಡೋದು, ಎಲ್ಲಿ ತನಕ ಅಂತ ಇಟ್ಕೊಳೋದು, ಫುಲ್ ಮೆಸ್, ಸಿಸ್ಟಮೇ ಫುಲ್ ಮೆಸ್ ಆಗೋಗಿದೆ. ಇದನ್ನು ಯಾರು ಯುಟಿಲೈಸ್ ಮಾಡ್ಕೊಳೋಕ್ಕೆ ಸಾಧ್ಯ ಇದೆ ಅಂತಂದರೆ ಚೈನಾ. ಯಾಕೆಂದರೆ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳೋದು ತುಂಬ ಕಮ್ಮಿ ಆಗಿದೆ ಅವರಿಗೆ. ಆದರೆ ಅವ್ರಿಗೆ ಇದೇ ಬೇಕಾಗಿದ್ದು. ಗ್ಲೋಬಲ್ ಲೆವೆಲಲ್ಲಿ ಡಾಲರ್ನ ಏನು ಒಂದು ನಂಬಿಕೆ ಇದೆ ಅದು ಕುಸಿತ ಆಗಬೇಕು ಅನ್ನೋದೇ ಅವ್ರ ಅಭಿಪ್ರಾಯ ಇದ್ದಿದ್ದು. ಅದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳೋ ಥರ ಕಾಣಿಸ್ತಾ ಇದೆ. ಸೊ ದಿನಕ್ಕೆ ಈ ಥರದ್ದು ಕನ್ಫ್ಯೂಷನ್ಗಳು ಬರ್ತಾ ಇದ್ದರೆ, ಈ ಥರ ಒಂದಿಷ್ಟು ಯಾವುದಕ್ಕೂ ಒಂದು ಕ್ಲಾರಿಟಿ ಇಲ್ಲ ಅಂತ ಹೋಗ್ತಾ ಇತ್ತು ಅಂತಂದರೆ ಏನಾಗ್ತಾ ಹೋಗುತ್ತೆ, ಡಾಲರ್ ಮೇಲೆ ನಂಬಿಕೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ಡಾಲರ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಈ ನ್ಯೂಸ್ ಬಂದಾಗಿಂದ ಫಸ್ಟ್ ರಿಯಾಕ್ಷನ್ ಆಗಿರುವಂಥದ್ದೇ ಡಾಲರಲ್ಲಿ ಆಗಿರುತ್ತೆ. ಸೊ ಇಂಡಿಯನ್ ರೂಪಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನೋಡಬೇಕು. ಆದರೆ ಗ್ಲೋಬಲ್ ಲೆವೆಲಲ್ಲಿ ಡಾಲರ್ಗೆ ಬೆಲೆ ಕಮ್ಮಿ ಆಗುತ್ತೆ. ಡಾಲರ್ಗಳಿಗೆ ಬೆಲೆ ಕಮ್ಮಿ ಆಗುತ್ತೆ ಅಂತಂದರೆ ಜನ ಮತ್ತೆ ಎಲ್ಲಿಗೆ ಮೂವ್ ಆಗ್ತಾರೆ, ಮತ್ತೆ ಚಿನ್ನ ಬೆಳ್ಳಿ ಕಡೆಗೆ ಮೂವ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಎಗೇನ್ ಗೋಲ್ಡ್ ಸಿಲ್ವರ್ನ ನಾವು ವಾಚ್ ಲಿಸ್ಟಲ್ಲಿ ಇಡುವಂಥ ಸಮಯ ಬಂದಿದೆ. ಸೊ ಯಾವ ಒಂದು ಕರೆಕ್ಷನ್ ಅಂತ ಆಗಿತ್ತೋ ಅದು ಮತ್ತೆ ಕೆಳಗೆ ಹೋಗೋದಿಲ್ಲ ಅನ್ನುವಂಥ ಸಿಚುವೇಶನ್ ಇವಾಗ ತಿರ್ಗಾ ಫಾರ್ಮ್ ಆಗ್ತಾ ಇದೆ ಗೋಲ್ಡ್ ಸಿಲ್ವರ್ ವಿಚಾರದಲ್ಲಿ. ಸೊ ಈ ಥರ ಆಗಿರೋದ್ರಿಂದ ಈಗ ಸುಪ್ರೀಂ ಕೋರ್ಟ್ ಏನೋ ಟೆಂಪ್ರರಿಯಾಗಿ ಬ್ಲಾಕ್ ಮಾಡಿದೆ ಅಂದ್ರೂ ಕೂಡ ಆ ಒಂದು ಎಕ್ಸಿಕ್ಯೂಷನ್ ಅಧಿಕಾರ ಇನ್ನೂ ಕೂಡ ಪ್ರೆಸಿಡೆಂಟ್ ಅವ್ರ ಹತ್ರನೇ ಇರೋದ್ರಿಂದ, ಮತ್ತು ಅವರ ಸಿಸ್ಟಮಲ್ಲೇ ಈ ಥರ ಡಿಫ್ರೆಂಟ್ ಸೆಕ್ಷನ್ಗಳಲ್ಲಿ ಲೂಪ್ ಹೋಲ್ ಇರೋದ್ರಿಂದ ಇನ್ನು ಯಾವ ರೀತಿ ತೊಗೊಂಡು ಹೋಗ್ತಾರೆ, ಮುಂದೆ ಏನಾಗುತ್ತೆ ಅನ್ನೋದು ಈಗ ಆಲ್ರೆಡಿ ವಾಲಟೈಲ್ ಆಗಿತ್ತು. ಈಗ ಇನ್ನೂ ಒಂದು ನೆಕ್ಸ್ಟ್ ಫೇಸ್ ಆಫ್ ವಾಲಟೈಲಿಟಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ ಅಂತ ಅನಿಸ್ತಾ ಹೋಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಟೈಮ್ಸ್ ಅಹೆಡ್. ವಾಲಟೈಲಿಟಿ ಆಲ್ರೆಡಿ ಫೆಬ್ರವರಿಲಿ ಸಿಕ್ಕಾಪಟ್ಟಿ ನೋಡಿದ್ದೀವಿ, ಇನ್ನೂ ಕೂಡ ನೋಡಲಿಕ್ಕೆ ಸಿಗುತ್ತೆ. ಮಂತ್ಲಿ ಎಕ್ಸ್ಪೈರಿ ಕೂಡ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಜಾಬ್ ಮಾರ್ಕೆಟಲ್ಲಿ ಈ ರೀತಿ ರಿಲೇಟೆಡ್ ನ್ಯೂಸ್ ನಡೀತಾ ಇದೆ. ಯುದ್ಧದ್ದು ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಿಲ್ಲ. ಇದ್ರ ಮಧ್ಯದಲ್ಲಿ ಟ್ಯಾರಿಫು ನೋಡಿ, ಒಂದಾದ್ಮೇಲೆ ಒಂದು ಸಿಚುವೇಶನ್ಗಳು ಬಿಗಡಾಯಿಸ್ತಾನೆ ಇದೆ. ಎಲ್ಲೂ ಕೂಡ ಒಂದು ಎಂಡ್ ಆಗುತ್ತೆ ಅನ್ನೋ ಥರ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ನೋಡೋಣ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪುತ್ತೆ. ಇವರ ಅಧಿಕಾರ ಇರೋ ತನಕ ಹೀಗೆ ಇರುತ್ತಾ, ಅಥವಾ ಮಧ್ಯದಲ್ಲಿ ಏನಾದರೂ ಚೇಂಜಸ್ ಆಗುವಂಥ ಸಿಚುವೇಶನ್ ಕೂಡ ಬರುತ್ತಾ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಯಾರು ಅವ್ರ ನಿಲುವನ್ನು ಬಿಟ್ಕೊಡ್ತಾರೋ ಆವಾಗ ಅದು ಸಿದ್ಧತೆ ಆಗ್ತಾ ಹೋಗುತ್ತೆ. ಬಟ್ ಸುಪ್ರೀಂ ಅಥಾರಿಟಿ ಅಂತ ನೀವೇನು ಹೇಳಿದ್ರು ಕೂಡ, ಅಲ್ಲಿ ಅಂತಲ್ಲ ಇಂಡಿಯಾದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಎಲ್ಲ ಫಾಲೋ ಆಗೋ ಥರ ಆಗುತ್ತಾ ಇಲ್ಲ. ಅಟ್ ಎಂಡ್ ಆಫ್ ದ ಡೇ ಗೌರ್ಮೆಂಟ್ ಕೈಯಲ್ಲೇ ಕಂಟ್ರೋಲ್ ಇರುತ್ತೆ. ಅದು ಕಾಂಗ್ರೆಸ್ ಅವರಿದ್ದಾಗಲೂ ಹಾಗೆ ಆಗಿತ್ತು, BJP ಇದ್ದಾಗಲೂ ಹಾಗೆ ಆಗಿರುತ್ತೆ. ಸೊ ಹಾಗಾಗಿ ಒಂದು ಸುಪ್ರೀಂ ಅಥಾರಿಟಿ ಅಂತ ಹೇಳೋದಷ್ಟೇ. ಆದರೆ ಒಂದು ಸ್ವಲ್ಪ ಕಿವಿ ಹಿಂಡೋ ಕೆಲಸಗಳು ಒಂದಿಷ್ಟು ಅವ್ರ ರೆಪ್ಯುಟೇಷನ್ಗೂ ಕೂಡ ಇವಾಗ ಒಂದು ಪೆಟ್ಟು ಬೀಳುತ್ತಲ್ವ. ಸುಪ್ರೀಂ ಕೋರ್ಟೇ ಇದನ್ನ ತಳ್ಳಿ ಹಾಕಿದೆ ಅಂತಂದರೆ ಏನು ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತ ಒಬ್ಬರು ಯಾರಾದರೂ ಕ್ವಶನ್ ಮಾಡೋರು ಬೇಕಲ್ಲ ಪ್ರೆಸಿಡೆಂಟ್ ಅವ್ರನ್ನ. ಸೊ ಅದರ ನೀವು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾತಾಡೋದು ನೋಡಿ, ನೀವು ಈ ಚಾನಲ್ ಬರೀ ನೀವು ಫೇಕ್ ನ್ಯೂಸ್, ನಾನು ಮಾತಾಡಲ್ಲ ನಿಮಗೆ ಅಂತ ಫುಲ್ ಡೈರೆಕ್ಟ್, ಯಾರು ಏನು ನೋಡೋದಿಲ್ಲ ಅವರು, ಆ ರೀತಿ ಮಾತಾಡ್ತಾ ಇರ್ತಾರೆ. ಸೊ ನೋಡೋಣ ಇದೆಲ್ಲ ಎಲ್ಲಿಗೆ ಹೋಗ್ತಾ ಹೋಗುತ್ತೆ ಅಂತ. ಬಟ್ ಕೋರ್ ಅಮೇರಿಕನ್ಸ್ಗೆ ಅದೇ ಬೇಕಾಗಿದೆಯಾ ನನಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಅವ್ರವ್ರ ದೇಶ ಅವ್ರವ್ರದ್ದು ಚೆನ್ನಾಗಾಗಬೇಕು ಅನ್ನೋ ಒಂದು ಇಚ್ಛೆ ಪಡ್ತಾರೆ. ಬಟ್ ಎಸ್ಪೆಷಲಿ ಈಗ ಒಂದು 2-3 ವರ್ಷಗಳಿಂದ ತುಂಬ ಒಂದು ಐಸೋಲೇಷನ್ಗಳಾಗ್ತಾಯಿದೆ. ನಮ್ಮ ದೇಶದ ನಮ್ಮೇ ಇಂಪಾರ್ಟೆಂಟ್ ಅನ್ನೋ ಥರದ್ದು ಆಗ್ತಾಯಿದೆ. ಒಂದು ಲೆಕ್ಕದಲ್ಲಿ ಅದು ಒಳ್ಳೆಯದೇ. ಆದರೆ ಒಂದು ಲೆಕ್ಕದಲ್ಲಿ ಏನಾಗ್ತಾ ಹೋಗುತ್ತೆ, ಬೇರೆ ಕಡೆ ಇದ್ದವರಿಗೆ ಒಂದಿಷ್ಟು ರೇಸಿಸಮ್ಗಳಾಗಿರ್ಬೋದು, ಒಂದಿಷ್ಟು ಥ್ರೆಟ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಎದುರಿಸಬೇಕಾಗ್ತಾ ಹೋಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಟೈಮ್ಸ್ ಅಹೆಡ್. ಮುಂದಿನ ದಿನಗಳಲ್ಲಿ ಒಂದು ಗ್ಲೋಬಲ್ ಸೂಪರ್ ಪವರ್ ಆಗೋಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಯಾರಿಗೆ ಬಿಟ್ಕೊಡ್ತಾರೆ ಅನ್ನೋದು ಇತಿಹಾಸದಲ್ಲಿ ಸುಮಾರು ಉದಾಹರಣೆಗಳಿದೆ. ಆ ಥರ ಸಾಲಿಗೆ ಅಮೆರಿಕ ಸೇರುತ್ತಾ ಇಲ್ವೋ ಅನ್ನೋದು ಈಗ ನಾವು ನೋಡ್ತಾ ಇರಬೇಕು ಅಂಥದ್ದು. ಸೊ ಇದಿಷ್ಟು ಇವತ್ತಿನ ಪ್ರೀಮಿಯರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋದು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.